ಶ್ರೀ ಶಾರದಾ ದೇವಿ ಜೀವನಗಂಗಾ ಅಧ್ಯಾಯ 28ರ ಮುಂದುವರಿದ ಭಾಗ. ಜಯರಾಮ್ ಬಾಟಿಯ ಮನೆಯಲ್ಲಿ ಶ್ರೀಮಾತೆಯವರ ದೇವರ ಕೋಣೆಯೆಂದರೆ ಗೋಡೆಯಲ್ಲಿದ್ದ ಒಂದು ಗೂಡು. ಈ ಗೂಡಿನಲ್ಲಿ ಒಂದು ಮಂದಾಸನದ ಮೇಲೆ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಇಟ್ಟಿರುತ್ತಿದ್ದರು. ಪಕ್ಕದಲ್ಲೇ ಬಾಲಗೋಪಾಲನ ಪುಟ್ಟ ವಿಗ್ರಹ ಮತ್ತು ಇತರ ದೇವದೇವಿಯರ ಒಂದೆರಡು ಚಿಕ್ಕ ಪುಟ್ಟ ಭಾವಚಿತ್ರಗಳಿದ್ದವು. ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ರಾತ್ರಿಯ ವೇಳೆಯಲ್ಲಿ ಮಲಗಿಸಿರುತ್ತಿದ್ದರು. ಬೆಳಗ್ಗೆ ಅವರು ತಮ್ಮ ಕೈಯಲ್ಲಿ ಗಂಗಾ ಜಲವನ್ನು ಸ್ಪರ್ಶಿಸಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ನೆಟ್ಟಗೆ ಕುಳ್ಳಿರಿಸುತ್ತಿದ್ದರು. ಸಾಕ್ಷಾತ್ ಶ್ರೀರಾಮಕೃಷ್ಣರನ್ನೇ ಎಬ್ಬಿಸಿ ಕುಳ್ಳಿರಿಸುತ್ತಿರುವಂತೆ. ಮಂದಾಸನದ ಕೆಳಗೆ ಶ್ರೀಗಂಧದ ಕೊರಡು, ಗಂಧದೆಯುವ ಕಲ್ಲು, ಒಂದು ಪಂಚಪಾತ್ರೆ ಹಾಗೂ ಇನ್ನೂ ಕೆಲವು ಪೂಜಾ ಸಾಮಗ್ರಿಗಳು ಇರುತ್ತಿದ್ದವು. ಶ್ರೀಮಾತೆಯವರು ಬೆಳಗ್ಗೆ ಮನೆ ವಾರ್ತೆಯ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಸುಮಾರು 9 ಗಂಟೆಗೆ ಪೂಜೆಗೆ ಕುಳಿತುಕೊಳ್ಳುತ್ತಿದ್ದರು. ಶ್ರೀರಾಮಕೃಷ್ಣರನ್ನು ಗೂಡಿನಿಂದ ಕೆಳಗಿಳಿಸಿ ತಮ್ಮ ಸಮ್ಮುಖದಲ್ಲಿಟ್ಟುಕೊಂಡು ತಾವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನು ಆರಂಭಿಸುತ್ತಿದ್ದರು. ಮೊದಲಿಗೆ ಅಭಿಷೇಕ ಮಾಡಿ ಗಂಧ ಚಂದನಗಳನ್ನು ಅರ್ಪಿಸುತ್ತಿದ್ದರು. ಬಳಿಕ ಹಣ್ಣು, ಮಿಠಾಯಿಗಳು, ಕಲ್ಲು ಸಕ್ಕರೆಯ ಪಾನಕ, ಸಜ್ಜಿಗೆ ಮೊದಲಾದವನ್ನು ನೈವೇದ್ಯ ಮಾಡಿ ಶ್ರೀರಾಮಕೃಷ್ಣರನ್ನು ಸಂತೃಪ್ತಿಗೊಳಿಸಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಆ ದಿನ ಬೇರೇನೂ ವಿಶೇಷ ಕೆಲಸ ಕಾರ್ಯಗಳು ಇರದಿದ್ದರೆ ಸ್ವಲ್ಪ ಹೆಚ್ಚು ಹೊತ್ತು ಪೂಜೆ ಧ್ಯಾನದಲ್ಲೇ ಕಳೆಯುತ್ತಿದ್ದರು. ಅವರ ಪೂಜೆಗೇನೂ ಹೆಚ್ಚು ಸಮಯ ಹಿಡಿಯುತ್ತಿರಲಿಲ್ಲ. ಆದರೆ ಧ್ಯಾನ ಮಾಡುತ್ತಿರುವಾಗ ಮಾತ್ರ ಅವರು ಈ ಲೋಕದಲ್ಲಿರುವಂತೆ ಕಾಣುತ್ತಿರಲಿಲ್ಲ. ಅಂಥ ಗಾಢ ಧ್ಯಾನ ಮುಗಿದ ಮೇಲೆ ಶ್ರೀರಾಮಕೃಷ್ಣರಿಗೆ ಪ್ರಣಾಮ ಮಾಡಿ ಭಾವಚಿತ್ರವನ್ನು ಪುನಃ ಆ ಗೋಡೆಯ ಗೂಡಿನಲ್ಲಿ ಇಡುತ್ತಿದ್ದರು. ಬಳಿಕ ತೀರ್ಥ ಪ್ರಸಾದಗಳ ರೂಪವಾಗಿ ಚರಣಾಮೃತವನ್ನು, ಒಂದೆರಡು ದಳ ತುಳಸಿ ಬಿಲ್ವಪತ್ರೆಗಳನ್ನು ಸೇವಿಸುತ್ತಿದ್ದರು. ಜಯರಾಮ್ ಬಾಟಿಯಲ್ಲಿ ಹೂ ಸಿಗದಿರುತ್ತಿದ್ದ ಸಂದರ್ಭಗಳೇ ಹೆಚ್ಚಾದ್ದರಿಂದ ಎಷ್ಟೋ ವೇಳೆ ತುಳಸಿ ನೀರುಗಳಿಂದಲೇ ಪೂಜೆ ನಡೆದು ಬಿಡುತ್ತಿತ್ತು. ಶ್ರೀಮಾತೆಯವರಿಗೆ ತುಳಸಿಯ ಮೇಲೆ ವಿಶೇಷ ಒಲವು. ತುಳಸಿ ತುಂಬಾ ಪವಿತ್ರ, ಅದೊಂದಿದ್ದರೆ ಎಲ್ಲವೂ ಶುದ್ಧವಾಗಿ ಬಿಡುತ್ತದೆ ಎಂದು ಅವರು ಹೇಳುತ್ತಿದ್ದರು. ಒಳ್ಳೆಯ ಹೂ ಸಿಕ್ಕಿದಾಗ ಆ ಹೂವನ್ನು ಆರತಿ ಎತ್ತಿ ಅದನ್ನು ಮೆಲ್ಲಗೆ ಶ್ರೀರಾಮಕೃಷ್ಣರ ಮೇಲೆ ಮುಟ್ಟಿಸಿ ಬಳಿಕ ಆ ಹೂವಿನ ಮುಂಭಾಗವನ್ನು ಶ್ರೀರಾಮಕೃಷ್ಣರ ಕಡೆಗೆ ತಿರುಗಿಸಿ ಅವರ ಪಾದಗಳ ಮೇಲಿಡುತ್ತಿದ್ದರು. ಹೂವಿನ ಮೃದುವಾದ ಭಾಗ ಶ್ರೀರಾಮಕೃಷ್ಣರ ಮೈಗೆ ಸ್ಪರ್ಶಿಸುವಂತಿರಬೇಕು ಎಂಬುದು ಅವರ ಉದ್ದೇಶ. ಇನ್ನು ಅಡಿಗೆಯೆಲ್ಲ ಆದ ಮೇಲೆ ಮಧ್ಯಾಹ್ನ ಶ್ರೀರಾಮಕೃಷ್ಣರಿಗೆ ಅನ್ನ, ತೊವ್ವೆ, ಒಂದೆರಡು ಬಗೆಯ ಪಲ್ಯಾದಿಗಳನ್ನು ನೈವೇದ್ಯ ಮಾಡುತ್ತಿದ್ದರು. ರಾತ್ರಿಯ ನೈವೇದ್ಯಕ್ಕೆ ಲೂಚಿ ಇಲ್ಲವೇ ಚಪಾತಿ, ಪಲ್ಯ, ಹಾಲು, ಬೆಲ್ಲ ಇತ್ಯಾದಿ. ಸಂಜೆ ವಿಶೇಷವಾಗಿ ಏನಾದರೂ ಸಿಕ್ಕಿದರೆ ಮಾತ್ರ 4 ಗಂಟೆಯ ವೇಳೆಗೆ ನೈವೇದ್ಯ ಮಾಡುತ್ತಿದ್ದರು. ಇದು ಅವರ ನಿತ್ಯ ಪೂಜಾ ಪದ್ಧತಿಯಾಗಿತ್ತು. ಶ್ರೀಮಾತೆಯವರ ಈ ಪೂಜೆಯಲ್ಲೆಲ್ಲ ಒಂದು ಪ್ರಧಾನವಾದ ಭಾವವೆಂದರೆ ಗಾಢವಾದ ಆತ್ಮೀಯತೆ. ಅವರು ಕೊನೆಯ ಬಾರಿ ಜಯರಾಮ್ ಬಾಟಿಯಿಂದ ಕಲ್ಕತ್ತಕ್ಕೆ ಪ್ರಯಾಣ ಹೊರಟಿದ್ದ ಸಂದರ್ಭವನ್ನು ಇಲ್ಲಿ ಸ್ಮರಿಸಬಹುದು. ಆ ದಿನ ಅವರು ದಾರಿಯಲ್ಲಿ ಕೋಯಾಲಪಾರಾದ ಆಶ್ರಮದಲ್ಲಿ ಉಳಿದುಕೊಂಡು ರಾತ್ರಿಯನ್ನು ಕಳೆದರು. ಬೆಳಗ್ಗೆ 5 ಗಂಟೆಯ ಹೊತ್ತಿಗೆ ವರದ ಬ್ರಹ್ಮಚಾರಿಗಳು ಬಂದು ನೋಡಿದಾಗ ಅವರು ಅದಾಗಲೇ ಶ್ರೀರಾಮಕೃಷ್ಣರ ಪೂಜೆಯನ್ನು, ಹಣ್ಣು ಸಿಹಿ ತಿಂಡಿಗಳ ನೈವೇದ್ಯವನ್ನೂ ಮುಗಿಸಿ ಆ ಭಾವಚಿತ್ರವನ್ನು ಬಟ್ಟೆಯಲ್ಲಿ ಸುತ್ತಿಡುತ್ತಾ ಏಳಿ ಈಗ ಪ್ರಯಾಣ ಹೊರಡಬೇಕು ಎನ್ನುವುದು ಕಂಡಿತು. ಹೀಗೆನ್ನುತ್ತಲೇ ಅವರು ಆ ಭಾವಚಿತ್ರವನ್ನು ಬಟ್ಟೆಯಲ್ಲಿ ಸುತ್ತಿ ಮೆಲ್ಲನೆ ಪೆಟ್ಟಿಗೆಯೊಳಗಿಟ್ಟರು. ವರದ ಬ್ರಹ್ಮಚಾರಿಗಳು ಶ್ರೀಮಾತೆ ಶ್ರೀರಾಮಕೃಷ್ಣರ ಒಂದು ಅಪೂರ್ವ ಆತ್ಮೀಯ ಸಂಬಂಧವನ್ನು ಕಂಡು ಬೆರಗಾದರು. ಇದೇ ಆತ್ಮೀಯ ಸಂಬಂಧವನ್ನು ಇನ್ನೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಗಮನಿಸಿದವರುಂಟು. ಒಮ್ಮೆ ಜಗದ್ಧಾತ್ರಿ ಪೂಜೆಯ ದಿನ ಶ್ರೀಮಾತೆಯವರು ಅಂದು ಮುಂಜಾನೆಯೇ ಶ್ರೀರಾಮಕೃಷ್ಣರ ಪೂಜೆ ಮಾಡಿದರು. ಅವರು ಪೂಜೆ ಮುಗಿಸಿಕೊಂಡು ಜಗದ್ಧಾತ್ರಿ ಪೂಜೆಯಾಗುವ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಆದ್ದರಿಂದ ಅವರು ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡುವಾಗ, ಇವತ್ತು ಜಗದ್ಧಾತ್ರಿ ಪೂಜೆ, ಸ್ವಲ್ಪ ಬೇಗ ಬೇಗ ಊಟ ಮಾಡಿಬಿಡಿ, ನಾನು ಅಲ್ಲಿಗೆ ಹೋಗಬೇಕಾಗಿದೆ ಎಂದು ಹೇಳುತ್ತಿದ್ದುದು ಒಬ್ಬ ಭಕ್ತನ ಕಿವಿಗೆ ಬಿತ್ತು. ಇನ್ನೊಮ್ಮೆ ಅವರು ಕಲ್ಕತ್ತದಿಂದ ಜಯರಾಮ್ ಬಾಟಿಗೆ ಹೊರಡಲು ತೀರ್ಮಾನಿಸಿದ್ದರು. ಆದರೆ ಅವರ ಪರಿವಾರದಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಕಾಯಿಲೆ ಬಂದು ಪ್ರಯಾಣವನ್ನು ಮುಂದೂಡಬೇಕಾಗುತ್ತಿತ್ತು. ಇದರಿಂದ ಶ್ರೀಮಾತೆಯವರಿಗೆ ಈಗೇನು ಮಾಡುವುದು ಎಂದು ಚಿಂತೆ ಶುರುವಾಯಿತು. ಆದರೆ ಶ್ರೀರಾಮಕೃಷ್ಣರು ಇಚ್ಛೆಪಟ್ಟರೆ, ಕೃಪೆ ಮಾಡಿದರೆ ತಮ್ಮ ಪ್ರಯಾಣ ಕೈಗೂಡದೆ. ಆದ್ದರಿಂದ ಅವರು ಒಮ್ಮೆ ಪತಿಯನ್ನು ಸಂಬೋಧಿಸಿ ಒಂದು ಸಣ್ಣ ಮಗುವನ್ನು ಪ್ರೀತಿಯಿಂದ ಓಲೈಸುವಂತೆ ಹೀಗೆನ್ನುತ್ತಿದ್ದರು: ಬನ್ನಿ, ಜಯರಾಮ್ ಬಾಟಿಗೆ ಹೋಗೋಣ. ಯಾಕೆ, ಅಲ್ಲಿನ ದೊಡ್ಡ ಕೆರೆಯ ನೀರು
ತುಳಸಿ ನಿಮಗೆ ಇಷ್ಟವಿಲ್ಲವೇನು ಎಂದು. ಶ್ರೀರಾಮಕೃಷ್ಣರೊಂದಿಗೆ ಅವರು ಇರಿಸಿಕೊಂಡಿದ್ದ ಆತ್ಮೀಯ ಸಂಬಂಧ ಈ ಮಾತುಗಳಿಂದ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರ ಅಸ್ತಿತ್ವವೆಂಬುದು ಕೇವಲ ಅವರ ಕಲ್ಪನಾ ಲೋಕದ ಸಂಗತಿಯಾಗಿರಲಿಲ್ಲ. ಅದನ್ನು ಅವರು ಅತಿ ಸ್ಪಷ್ಟವಾಗಿ ಅನುಭವಿಸುತ್ತಿದ್ದರು. ಅವರ ನಿಕಟ ಸಂಪರ್ಕದಲ್ಲಿದ್ದವರಿಗೆ ಅನೇಕ ಬಾರಿ ಇದರ ಅರಿವುಂಟಾಗುತ್ತಿತ್ತು. ಒಂದು ದಿನ ಭಕ್ತಾದಿಗಳೆಲ್ಲ ಶ್ರೀಮಾತೆಯವರ ಮಂಚದ ಸುತ್ತಲೂ ಕುಳಿತಿದ್ದಾಗ ಈ ಕೆಳಗಿನ ಸ್ವಾರಸ್ಯಕರ ಸಂಭಾಷಣೆ ನಡೆಯಿತು. ಮಾತಿನ ನಡುವೆ ಕಿಶೋರಿ ಬ್ರಹ್ಮಚಾರಿಗಳು ಅವರನ್ನು ಕೇಳಿದರು. ಅಮ್ಮ, ಶ್ರೀರಾಮಕೃಷ್ಣರು ಅವರ ಭಾವಚಿತ್ರದಲ್ಲಿ ಪ್ರತ್ಯಕ್ಷವಾಗಿ ಇದ್ದಾರೇನು? ಶ್ರೀಮಾತೆ: ಯಾಕಿಲ್ಲ? ಛಾಯಾ ಕಾಯಾ ಸಮಾನ್. ಮೈಯೂ ನೆರಳು ಒಂದೇ. ಈ ಚಿತ್ರ ಅವರ ಸ್ವಂತ ಮೈಯ ನೆರಳು. ಬ್ರಹ್ಮಚಾರಿಗಳು: ಹಾಗಾದರೆ ಅವರ ಎಲ್ಲ ಭಾವಚಿತ್ರಗಳಲ್ಲೂ ಅವರು ಪ್ರತ್ಯಕ್ಷವಾಗಿ ಇದ್ದಾರೇನು? ಶ್ರೀಮಾತೆ: ಹೌದು. ನಿರಂತರ ಪ್ರಾರ್ಥನೆಯ ಮೂಲಕ ಅವರ ದಿವ್ಯ ಅಸ್ತಿತ್ವವನ್ನು ನಾವೇ ಅನುಭವಿಸಬಹುದು. ಆ ಭಾವಚಿತ್ರ ಇರುವ ಜಾಗವೆಲ್ಲ ಪವಿತ್ರವಾಗಿ ಬಿಡುತ್ತದೆ. ಬ್ರಹ್ಮಚಾರಿಗಳು: ಅಂದರೆ ನಮ್ಮ ಮನಸ್ಸಿನಲ್ಲಿ ಶ್ರೀರಾಮಕೃಷ್ಣರ ಕುರಿತಾದ ಪವಿತ್ರ ಭಾವಸಂಪರ್ಕ ಇರುವುದರಿಂದ ಅವರ ಭಾವಚಿತ್ರಗಳನ್ನು ಇಟ್ಟಿರುವ ಸ್ಥಳಗಳು ನಮಗೆ ಪವಿತ್ರವಾಗಿ ಕಾಣಿಸುತ್ತವೆ ಎಂದು ನಿಮ್ಮ ಅಭಿಪ್ರಾಯವೇ? ಶ್ರೀಮಾತೆ: ಹಾಗಲ್ಲ. ಆ ಭಾವಚಿತ್ರಗಳನ್ನು ಸ್ವಯಂ ಶ್ರೀರಾಮಕೃಷ್ಣರೇ ಅನುಗ್ರಹಿಸಿದ್ದಾರೆ ಎಂದರೆ ಆ ಭಾವಚಿತ್ರಗಳ ಮೇಲೆ ಅವರ ಅನುಗ್ರಹ ಇದೆ. ಕಿಶೋರಿ ಬ್ರಹ್ಮಚಾರಿಗಳು ಈಗ ಇನ್ನೊಂದು ವಿಷಯವನ್ನೆತ್ತಿದರು. ಅಮ್ಮ, ನೀವು ಶ್ರೀರಾಮಕೃಷ್ಣರಿಗೆ ಪೂಜೆ ನೈವೇದ್ಯ ಮಾಡುತ್ತೀರಲ್ಲ, ಆ ನೈವೇದ್ಯವನ್ನು ಅವರು ಸ್ವೀಕರಿಸುತ್ತಾರೆಯೇ? ಶ್ರೀಮಾತೆ: ಹೌದು, ಸ್ವೀಕರಿಸುತ್ತಾರೆ. ಬ್ರಹ್ಮಚಾರಿಗಳು: ಅದು ಹೇಗದು? ನಮಗೆಲ್ಲ ಅದರ ಸೂಚನೆಯೇ ಕಾಣುವುದಿಲ್ಲವಲ್ಲ? ಶ್ರೀಮಾತೆ: ಶ್ರೀರಾಮಕೃಷ್ಣರ ಕಣ್ಣುಗಳಿಂದ ಒಂದು ಜ್ಯೋತಿ ಹೊರಹೊಮ್ಮಿ ಬಂದು ನೈವೇದ್ಯದ ಪ್ರತಿಯೊಂದು ಪದಾರ್ಥವನ್ನು ತಿನ್ನುತ್ತದೆ. ಆದರೆ ಆ ನೈವೇದ್ಯಕ್ಕೆ ಅವರ ಸ್ಪರ್ಶವಾದ್ದರಿಂದ ನೈವೇದ್ಯದ ಪದಾರ್ಥಗಳೇನೂ ಕಡಿಮೆಯಾಗುವುದಿಲ್ಲ. ಅವು ಹಾಗೆಯೇ ತುಂಬಿಕೊಂಡಿರುತ್ತದೆ. ಭಗವಂತ ತನ್ನ ಅತ್ಯುನ್ನತ ಸ್ಥಾನದಿಂದ ಇಳಿದು ಭಕ್ತರು ಕರೆದಲ್ಲಿಗೆ ಬಂದು ಬಿಡುತ್ತಾನೆ. ಭಕ್ತರ ತೃಪ್ತಿಗೋಸ್ಕರ ಅವರು ನೀಡಿದ್ದನ್ನು ಸ್ವೀಕರಿಸುತ್ತಾನೆ. ಆ ಪ್ರಸಾದವನ್ನು ತಿನ್ನುವುದರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತದೆ. ಪ್ರಸಾದವಲ್ಲದ ಆಹಾರವನ್ನು ತಿನ್ನುವುದರಿಂದ ಮನಸ್ಸು ಮಲಿನವಾಗುತ್ತದೆ. ಬ್ರಹ್ಮಚಾರಿಗಳು ಆಶ್ಚರ್ಯದಿಂದ: ಎಂದರೆ ಶ್ರೀರಾಮಕೃಷ್ಣರು ನಿಜವಾಗಿಯೂ ನೈವೇದ್ಯವನ್ನು ತಿನ್ನುತ್ತಾರೇನು? ಶ್ರೀಮಾತೆ: ಏನಪ್ಪ, ಶ್ರೀರಾಮಕೃಷ್ಣರು ತಿನ್ನುತ್ತಾರೋ ಇಲ್ಲವೋ ಎನ್ನುವುದನ್ನು ನಾನು ಕಾಣುತ್ತಿಲ್ಲ ಅಂತ ತಿಳಿದುಕೊಂಡೆಯಾ? ಹಾಗಾದರೆ ಅವರು ಬಂದು ಕುಳಿತುಕೊಂಡು ಊಟ ಮಾಡುತ್ತಾರೆ. ಬ್ರಹ್ಮಚಾರಿಗಳು: ಹಾಗೇನು? ನಿಜಕ್ಕೂ ನೀವು ಅದನ್ನು ಕಣ್ಣಾರೆ ನೋಡುತ್ತೀರಾ? ಶ್ರೀಮಾತೆ: ಹೌದು, ನಾನದನ್ನು ಕಣ್ಣಾರೆ ನೋಡುತ್ತೇನೆ. ಅವರು ಕೆಲವನ್ನು ತಿನ್ನುತ್ತಾರೆ, ಇನ್ನು ಕೆಲವನ್ನು ಸುಮ್ಮನೆ ಕಣ್ಣಿನಿಂದ ನೋಡುತ್ತಾರೆ. ನಮಗಾದರೂ ಎಲ್ಲ ಪದಾರ್ಥಗಳು ಯಾವಾಗಲೂ ಒಗ್ಗುವುದಿಲ್ಲವಲ್ಲ? ಇದು ಹಾಗೆಯೇ. ಆದರೆ ಅವರು ಬಂದು ಸ್ವೀಕರಿಸುವುದು ಮಾತ್ರ ನಮ್ಮ ಭಾವಭಕ್ತಿಯ ತೀವ್ರತೆಯನ್ನು ಅವಲಂಬಿಸಿಕೊಂಡಿದೆ. ಭಕ್ತಿ ಬಹಳ ಮುಖ್ಯ. ಒಮ್ಮೆ ಡಾಕ್ಟರ್ ಲಾಲ್ ಬಿಹಾರಿ ಸೇನ್ ಎಂಬೊಬ್ಬ ಭಕ್ತ ಜಯರಾಮ್ ಬಾಟಿಗೆ ಬಂದವನೇ ಕಾಯಿಲೆ ಬಿದ್ದ. ಶ್ರೀಮಾತೆಯವರು ಅವನಿಗೆ ಪಥ್ಯರೂಪವಾಗಿ ಕಿಚುಡಿಯನ್ನು, ಎಂದರೆ ಕಲಸಿದ ತೊವ್ವೆ ಅನ್ನವನ್ನು ಬಡಿಸಿದರು. ಆದರೆ ತನ್ನ ಶರೀರಕ್ಕೆ ಕಿಚಡಿ ಒಗ್ಗಲಾರದು, ಅಜೀರ್ಣವಾದೀತು ಎಂದು ಆತ ಹೆದರಿದ. ಆಗ ಅವರು ಆತನಿಗೆ, ಏನೂ ಯೋಚನೆ ಮಾಡಬೇಡ, ತಿನ್ನು. ಇದನ್ನು ಸಾಕ್ಷಾತ್ ಠಾಕೂರರು ತಿಂದಿದ್ದಾರೆ. ಇದು ಪ್ರಸಾದ. ಇದನ್ನು ತಿಂದರೆ ನಿನಗೆ ಅಪಥ್ಯವೇನೂ ಆಗುವುದಿಲ್ಲ ಎಂದು ಸಮಾಧಾನ ಹೇಳಿದರು. ಅವರು ಇಷ್ಟು ಸ್ಪಷ್ಟವಾಗಿ ಇದನ್ನು ಶ್ರೀರಾಮಕೃಷ್ಣರು ತಿಂದಿದ್ದಾರೆ ಎಂದು ಹೇಳಿದ್ದನ್ನು ಕೇಳಿ ಡಾಕ್ಟರ್ ಆಶ್ಚರ್ಯ ತಾಳಲಾರದೆ ಕೇಳಿಯೇ ಬಿಟ್ಟ. ಎಂದರೆ ಶ್ರೀರಾಮಕೃಷ್ಣರನ್ನು ಕಾಣಲು ಸಾಧ್ಯವೇ ಎಂದು. ಶ್ರೀಮಾತೆಯವರು ಮತ್ತೆ ನಿಶ್ಚಯಾತ್ಮಕವಾಗಿ ಉತ್ತರಿಸಿದರು, ಹೌದು, ಖಂಡಿತವಾಗಿಯೂ ಕಾಣಬಹುದು. ಈಚೆಗೆ ಠಾಕೂರರು ಆಗಾಗ ಬಂದು ನನಗೆ ಕಿಚಡಿ ಬೇಕು, ನನಗೆ ಹಾಲಿನ ಕೆನೆ ಬೇಕು ಎಂದು ನನ್ನನ್ನು ಕೇಳುತ್ತಿರುತ್ತಾರೆ. ಹೀಗೆ ಇನ್ನೊಮ್ಮೆ ಕೊಯಾಲ ಪಾರಾದ ಜಗದಂಬಾ ಆಶ್ರಮದಲ್ಲಿ ಒಬ್ಬ ಭಕ್ತ, ಅಮ್ಮ, ನಾನು ಶ್ರೀರಾಮಕೃಷ್ಣರಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಅವರ ಮುಂದಿಡುತ್ತೇನೆ. ಆದರೆ ಅವರು ಅದನ್ನು ಬಂದು ನಿಜವಾಗಿ ಸ್ವೀಕರಿಸುತ್ತಾರೋ ಇಲ್ಲವೋ ಅಂತ ನನಗೆ ತಿಳಿಯುವುದಿಲ್ಲವಲ್ಲ ಎಂದು ತನ್ನ ಕೊರಗನ್ನು ತೋಡಿಕೊಂಡಾಗ ಶ್ರೀಮಾತೆಯವರು ದೃಢಧ್ವನಿಯಲ್ಲಿ, ಅಪ್ಪ, ಅವರು ಬಂದು ಸ್ವೀಕರಿಸುತ್ತಾರೆ ಎಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ನೀನು ಹೃತ್ಪೂರ್ವಕವಾಗಿ ನೈವೇದ್ಯ ಮಾಡಿದಲ್ಲಿ ಅದನ್ನು ಖಂಡಿತವಾಗಿಯೂ ತಿನ್ನುತ್ತಾರೆ ಎಂದು ಭರವಸೆ ಇತ್ತರು. ಅಲ್ಲದೆ ಬಾಲಗೋಪಾಲನೂ ಕೂಡ
ತಾವು ಪ್ರೀತಿಯಿಂದ ಊಟಕ್ಕೆ ಕರೆದಾಗ ತನ್ನ ಕಾಲ್ಗೆಜ್ಜೆಗಳನ್ನು ಝಣಝಣಿಸುತ್ತಾ ಓಡಿ ಬರುತ್ತಾನೆ. ಬಾಲ ಸಹಜವಾದ ಚೇಷ್ಟೆ ಮಾಡುತ್ತಾ ಊಟ ಮಾಡುತ್ತಾನೆ ಎಂಬ ವಿಷಯವನ್ನು ಅವರು ಹೊರಗೆಡವಿದರು. ಇನ್ನೊಂದು ಸಲ ಒಬ್ಬಳು ಭಕ್ತೆ ಉದ್ಬೋಧನದ ದೇವರ ಕೋಣೆಯೊಳಗೆ ಹೋದಾಗ ನೋಡುತ್ತಾಳೆ, ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರದ ಬಳಿಗೆ ಹೋಗಿ ಒಳ್ಳೆ ಹೊಸದಾಗಿ ಮದುವೆಯಾದ ವಧುವಿನಂತೆ ಲಜ್ಜೆಯಿಂದ ಊಟಕ್ಕೆ ಬನ್ನಿ ಎಂದು ಕರೆಯುತ್ತಿದ್ದಾರೆ. ಬಳಿಕ ಅವರು ಬಾಲಗೋಪಾಲನ ವಿಗ್ರಹದತ್ತ ತಿರುಗಿ ವಾತ್ಸಲ್ಯಮಯ ಸ್ವರದಿಂದ ಗೋಪಾಲ ಊಟಕ್ಕೆ ಬಾರಪ್ಪ ಎಂದು ಕರೆದರು. ಹೀಗೆ ಹೇಳಿ ಹಿಂದಕ್ಕೆ ತಿರುಗಿದ ಶ್ರೀಮಾತೆಯವರು ಅನಿರೀಕ್ಷಿತವಾಗಿ ಆ ಭಕ್ತೆಯನ್ನು ಕಂಡು ಸಂಕೋಚಪಟ್ಟು ನಕ್ಕು, ಇವರೆಲ್ಲರನ್ನೂ ಊಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ಅಡುಗೆಯ ಮನೆಯ ಕಡೆಗೆ ನಡೆದರು. ಅವರು ಈ ಬಗೆಯ ದಿವ್ಯ ಭಾವದಿಂದ ಹೋಗುತ್ತಿರುವಾಗ ನಿಜಕ್ಕೂ ಆ ಎಲ್ಲ ದೇವತೆಗಳು ಅವರನ್ನು ಅನುಸರಿಸಿಕೊಂಡು ಹಿಂದೆಯೇ ಹೋಗುತ್ತಿರುವಂತೆ ಆ ಭಕ್ತಿಗೆ ಭಾಸವಾಯಿತು. ದಿನದ 24 ಗಂಟೆಯೂ ಶ್ರೀಮಾತೆಯವರು ತಮ್ಮ ಬಳಿಗಿದ್ದ ಶ್ರೀರಾಮಕೃಷ್ಣರ ಭಾವಚಿತ್ರದಲ್ಲಿ ಅವರ ಜೀವಂತ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದರು. ಒಮ್ಮೆ ಅವರು ಜಯರಾಮ್ ಬಾಟಿಯಲ್ಲಿದ್ದಾಗ ಶ್ರೀರಾಮಕೃಷ್ಣರ ಪೂಜೆಯನ್ನು ಬೇರೆಯೊಬ್ಬರು ಮಾಡಿದರು. ಬಳಿಕ ಮಧ್ಯಾಹ್ನದ ಊಟ ಮುಗಿಸಿ ಶ್ರೀಮಾತೆಯವರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಮಲಗಿದರು. ಆಗ ಅವರಿಗೊಂದು ಸ್ವಪ್ನವಾಯಿತು. ಅದರಲ್ಲಿ ಅವರು ಶ್ರೀರಾಮಕೃಷ್ಣರು ನೆಲದ ಮೇಲೆ ಮಲಗಿದ್ದಂತೆ ಕಂಡು ಆಶ್ಚರ್ಯದಿಂದ, ಇದೇಕೆ ನೆಲದ ಮೇಲೆ ಮಲಗಿಕೊಂಡಿದ್ದೀರಿ ಎಂದು ಕೇಳಿದರು. ಹೀಗೆ ಕೇಳುತ್ತಿರುವಾಗಲೇ ಅವರಿಗೆ ಎಚ್ಚರವಾಯಿತು. ಎದ್ದವರೇ ಗೋಡೆಯ ಗೂಡಿನಲ್ಲಿದ್ದ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ದಿಟ್ಟಿಸುತ್ತಾರೆ. ಅಲ್ಲಿ ಆ ಪಟಕ್ಕೆ ತಗಲುವಂತೆಯೇ ಹೂಗಳನ್ನು ಇರಿಸಲಾಗಿದ್ದು, ಆ ಹೂಗಳಿಗೆ ಇರುವೆಗಳು ಮುತ್ತಿ ಶ್ರೀರಾಮಕೃಷ್ಣರ ಭಾವಚಿತ್ರದ ಮೇಲೆಲ್ಲ ಹರಿದಾಡುತ್ತಿದ್ದವು. ಅದನ್ನು ಕಂಡವರೇ ಶ್ರೀಮಾತೆಯವರು ಮೇಲೆದ್ದು ಆ ಹೂಗಳನ್ನೆಲ್ಲ ತೆಗೆದು ಬಿಟ್ಟರು. ಬಳಿಕ ಪೂಜೆ ಮಾಡಿದವರನ್ನು ಕರೆದು ಈ ವಿಷಯದಲ್ಲಿ ಎಚ್ಚರಿಕೆಯಿಂದಿರುವಂತೆ ಹೇಳಿದರು. ಶ್ರೀಮಾತೆಯವರ ಭಕ್ತಿಯಾದ ಸರಳಾದೇವಿ ಪ್ರತಿದಿನವೂ ಶ್ರೀರಾಮಕೃಷ್ಣರಿಗೆ ಪೂಜೆ ನೈವೇದ್ಯ ಸಲ್ಲಿಸುವ ಕ್ರಮ ಇಟ್ಟುಕೊಂಡಿದ್ದಳು. ಆದರೆ ವಿಧಿಬದ್ಧವಾಗಿ ನೈವೇದ್ಯ ಮಾಡುವ ಕ್ರಮ ಅವಳಿಗೆ ತಿಳಿದಿರಲಿಲ್ಲ. ಆದ್ದರಿಂದ ಒಮ್ಮೆ ಅವಕಾಶ ದೊರೆತಾಗ ಅವಳು ಆ ಕ್ರಮವನ್ನು ಸ್ವಯಂ ಶ್ರೀಮಾತೆಯವರಿಂದಲೇ ತಿಳಿದುಕೊಳ್ಳ ಬಯಸಿದಳು. ಆಗ ಶ್ರೀಮಾತೆಯವರೆಂದರು, ನೋಡಮ್ಮ, ಶ್ರೀರಾಮಕೃಷ್ಣರನ್ನು ನಿನ್ನ ಸ್ವಂತದವರು ಅಂತ ದೃಢವಾಗಿ ಭಾವಿಸಿ, ಬನ್ನಿ ಸ್ನಾನ ಮಾಡಿ, ಕುಳಿತುಕೊಳ್ಳಿ, ಊಟ ಮಾಡಿ ಅಂತ ಮಾತನಾಡಿಸು. ಮತ್ತು ಹಾಗೆ ಹೇಳುತ್ತಿರುವಾಗ ಅವರು ಬಂದಿದ್ದಾರೆ, ಸ್ನಾನ ಮಾಡುತ್ತಿದ್ದಾರೆ, ಕುಳಿತುಕೊಳ್ಳುತ್ತಿದ್ದಾರೆ ಅಂತ ನಿಶ್ಚಯವಾಗಿ ಭಾವಿಸು. ಅವರನ್ನು ನೀನು ನಿನ್ನವರೇ ಅಂತ ಭಾವಿಸಿದ ಮೇಲೆ ಮಂತ್ರಗಳೇಕೆ? ಭಕ್ತಿ ಭಾವದಿಂದ ನೈವೇದ್ಯ ಮಾಡಿದರೆ ಅವರು ಖಂಡಿತ ಸ್ವೀಕರಿಸುತ್ತಾರೆ ಎಂದು. ಆದರೆ ಕ್ರಮ ಪ್ರಕಾರ ಮಂತ್ರಗಳನ್ನು ಉಚ್ಚರಿಸಿಯೇ ನೈವೇದ್ಯ ಮಾಡಬೇಕು ಎಂದು ಸರಳಾದೇವಿ ಇಚ್ಛಿಸಿದ್ದರಿಂದ ಅವರು ಅವಳಿಗೆ ನೈವೇದ್ಯ ಸಮರ್ಪಣೆಯ ಮಂತ್ರಗಳನ್ನು ಹೇಳಿಕೊಟ್ಟರು. ನಿಜಕ್ಕೂ ಆಕೆ ಹೀಗೆ ಕ್ರಮಾಗತವಾದ ಮಂತ್ರಗಳ ಮೂಲಕವೇ ಪೂಜೆ ನೈವೇದ್ಯ ಮಾಡಬೇಕು ಎಂದು ಇಷ್ಟಪಟ್ಟದ್ದು ಸಹಜವೇ ಮತ್ತು ಸರಿಯಾದದ್ದೇ. ಏಕೆಂದರೆ ಎಷ್ಟು ಜನ ಶ್ರೀಮಾತೆಯವರಂತೆ ಪ್ರೇಮಾಭಕ್ತಿಯಿಂದ ಪೂಜೆ ಮಾಡಬಲ್ಲರು? ಪರಮ ಪರಿಶುದ್ಧವಾದ ಅಂತಃಕರಣದಿಂದ ಪೂಜೆ ಮಾಡುವ ಸಾಮರ್ಥ್ಯ ಮೊದಲಿಗೆ ಎಲ್ಲರಿಗೂ ಇರಲಾರದು. ಆಗ ಪೂಜೆಯ ಕ್ರಮ ನಿಯಮಗಳ ಕಡೆಗೆ ಸಾಕಷ್ಟು ಗಮನ ಕೊಡಬೇಕಾಗುತ್ತದೆ. ಶ್ರೀಮಾತೆಯವರೇ ಒಮ್ಮೆ ಒಬ್ಬ ಭಕ್ತನಿಗೆ ಶ್ರೀರಾಮಕೃಷ್ಣರ ಪೂಜೆಗೆ ಸಂಬಂಧಿಸಿದಂತೆ ತಿಳಿಯ ಹೇಳುತ್ತಾರೆ, ನೋಡು, ಸೇವಾಪರಾಧವಾಗದಂತೆ ಎಚ್ಚರವಿರಬೇಕು. ತೇಯ್ದ ಗಂಧದಲ್ಲಿ ಗಟ್ಟಿ ಕಣಗಳು ಸೇರಿಕೊಳ್ಳದ ಹಾಗೆ ನೋಡಿಕೊಳ್ಳಬೇಕು. ಹೂವು ಬಿಲ್ವ ಪತ್ರೆಗಳನ್ನು ಹುಳು ಕತ್ತರಿಸಿರಬಾರದು. ಶರೀರದ ಅಂಗ, ತಲೆ ಕೂದಲು, ಮೈಲಿಗೆಯ ಬಟ್ಟೆ ಇವನ್ನೆಲ್ಲ ಕೈಗೆ ತಗುಲಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಅಂದರೆ ಪೂಜೆ ಮಾಡುವಾಗ ತಲೆ ತೂರಿಸಿಕೊಳ್ಳುವುದೇ ಆಗಲಿ, ಮೂಗು ಒರೆಸಿಕೊಳ್ಳುವುದೇ ಆಗಲಿ ಮಾಡಬಾರದು. ಬಹಳ ಎಚ್ಚರಿಕೆಯಿಂದಿರಬೇಕು. ನೈವೇದ್ಯಾದಿಗಳನ್ನು ಒಂದು ನಿಶ್ಚಿತ ಸಮಯದಲ್ಲೇ ಮಾಡಬೇಕು ಎಂದು. ನಿಜ, ಪರಮ ಪರಿಪೂರ್ಣವಾದ ಭಗವಂತನ ಪೂಜೆ ಸೇವೆಗಳಲ್ಲಿ ಪರಿಪೂರ್ಣತೆ ಇರಬೇಕು. ಆದರೆ ಮನುಷ್ಯ ಎಂದ ಮೇಲೆ ಅವನು ಅಪರಿಪೂರ್ಣನೇ. ಇಂಥ ಮನುಷ್ಯ ನಿಯಮಗಳನ್ನು ಪರಿಪೂರ್ಣವಾಗಿ ಪಾಲಿಸಿ ಪೂಜೆ ಮಾಡಬಲ್ಲನೇ? ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ಕಡೆ ಅವನಿಂದ ಸೇವಾಪರಾಧವಾಗಿಯೇ ಬಿಡುತ್ತದೆ. ಭಗವಂತ ಇದನ್ನು ಕಟ್ಟುನಿಟ್ಟಾಗಿ ಗಮನಿಸುತ್ತಾ ಹೋದರೆ ಪೂಜೆ ಮಾಡಿದ ಭಕ್ತ ಉದ್ಧಾರವಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಶ್ರೀಮಾತೆಯವರು ಆ ಭಕ್ತನಿಗೆ ಆಶ್ವಾಸನೆ ನೀಡುತ್ತಾ ಕೊನೆಯಲ್ಲಿ ಹೇಳುತ್ತಾರೆ, ಆದರೆ ಮನುಷ್ಯ ಎಚ್ಚರಗೇಡಿ ಅಂತ ಚೆನ್ನಾಗಿ ಗೊತ್ತಿರುವುದರಿಂದ ಠಾಕೂರರು ನಿನ್ನ ಸೇವಾಪರಾಧಗಳನ್ನು ಕ್ಷಮಿಸುತ್ತಾರೆ ಎನ್ನುವುದನ್ನು ತಿಳಿದಿರು.
ಹೀಗೆ ಶ್ರೀಮಾತೆಯವರು ಸ್ವತಃ ಶ್ರೀರಾಮಕೃಷ್ಣರ ಪೂಜೆ ಮಾಡುವುದರ ಮೂಲಕ, ಇತರರಿಂದಲೂ ಮಾಡಿಸುವುದರ ಮೂಲಕ ಶ್ರೀರಾಮಕೃಷ್ಣರು ಸ್ವಯಂ ಭಗವಂತ, ಅವರೇ ಎಲ್ಲವೂ ಆಗಿದ್ದಾರೆ ಎಂಬ ಅಭಿಪ್ರಾಯವನ್ನು ಭಕ್ತರ ಮನಸ್ಸಿನಲ್ಲಿ ಅಚ್ಚೊತ್ತುತ್ತಿದ್ದರು. ಅದನ್ನೆಲ್ಲ ನೋಡುತ್ತಾ ಸಹಜವಾಗಿಯೇ ಭಕ್ತರಿಗೆ ಒಂದು ಜಿಜ್ಞಾಸೆ ಎದುರಾಗುತ್ತಿತ್ತು. ಹಾಗಾದರೆ ಶ್ರೀಮಾತೆಯವರು ಯಾರು? ಅವರಿಗೂ ಶ್ರೀರಾಮಕೃಷ್ಣರಿಗೂ ಇರುವ ತಾತ್ವಿಕ ಸಂಬಂಧ ಎಂಥದ್ದು? ಕೆಲವು ವಿಶೇಷ ಸಂದರ್ಭಗಳಲ್ಲಿ ಶ್ರೀಮಾತೆಯವರೇ ಆ ಸಂಬಂಧವನ್ನು ಬಹಿರಂಗಪಡಿಸುತ್ತಿದ್ದರು. ಒಮ್ಮೆ ಮಾನದಾಶಂಕರ ಎಂಬೊಬ್ಬ ಭಕ್ತ ಅವರಿಗೆ, ಅಮ್ಮ, ನನಗೆ ಶ್ರೀರಾಮಕೃಷ್ಣರ ಬದಲಾಗಿ ನಿಮ್ಮ ಮೇಲೆಯೇ ಧ್ಯಾನ ಮಾಡಬೇಕೆಂಬ ಇಚ್ಛೆ ಉಂಟಾಗುತ್ತಿದೆ. ಈ ಕುರಿತು ನಿಮ್ಮ ಮಾರ್ಗದರ್ಶನ ಬೇಕು ಎಂದು ಕೋರಿ ಪತ್ರ ಬರೆದ. ಅದಕ್ಕೆ ಶ್ರೀಮಾತೆ ಹೀಗೆ ಉತ್ತರಿಸಿದರು: ನನ್ನ ಮೇಲೆ ಧ್ಯಾನ ಮಾಡಬೇಕೆಂಬ ಇಚ್ಛೆ ತೀವ್ರವಾಗಿ ಇರುವುದಾದರೆ ನೀನು ಹಾಗೆಯೇ ಮಾಡಬಹುದು. ಏಕೆಂದರೆ ಶ್ರೀರಾಮಕೃಷ್ಣರ ಹಾಗೂ ನನ್ನ ಬಾಹ್ಯ ರೂಪಗಳು ಮಾತ್ರ ಬೇರೆ ಬೇರೆ ಅಷ್ಟೇ. ನಮ್ಮಿಬ್ಬರಲ್ಲಿ ವ್ಯತ್ಯಾಸವೇನಿಲ್ಲ. ಠಾಕೂರರೇ ನನ್ನ ಶರೀರದಲ್ಲಿ ವಾಸವಾಗಿದ್ದಾರೆ. ಆದ್ದರಿಂದ ಅವರು ನಾನು ಒಂದೇ. ಶ್ರೀಮಾತೆಯವರು ಹೀಗೆ ನೇರವಾಗಿ ಹೇಳಿದ್ದು ಒಬ್ಬ ಶ್ರದ್ಧಾವಂತನಾದ ಒಬ್ಬ ನಿರ್ದಿಷ್ಟ ಭಕ್ತನಿಗೆ ಮತ್ತು ಅವನಿಗೆ ಬರೆದ ಒಂದು ವೈಯಕ್ತಿಕ ಪತ್ರದಲ್ಲಿ ಎನ್ನುವುದನ್ನು ನಾವು ಗಮನದಲ್ಲಿಟ್ಟಿರಬೇಕು. ಆ ವಿಷಯ ಹಾಗಿರಲಿ. ಆದರೆ ಅವರು ಎಷ್ಟೇ ಸ್ಪಷ್ಟವಾಗಿ ಹೇಳಿದರೂ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಬೇರೆ ಬೇರೆಯಾಗಿಯೇ ಕಾಣಲು ಅಭ್ಯಾಸವಾಗಿರುವ ಜನಕೋಟಿಗೆ ಈ ತತ್ವವನ್ನು ತಕ್ಷಣ ಗ್ರಹಿಸಲು ಸಾಧ್ಯವಾದೀತೆ? ಆದ್ದರಿಂದ ಆ ಭಕ್ತ ಮಾನದಾಶಂಕರ ಕೂಡ ಈ ವಿಷಯವನ್ನು ಪೂರ್ತಿಯಾಗಿ ಖಚಿತಪಡಿಸಿಕೊಳ್ಳಲು ಅವರನ್ನೇ ಭೇಟಿಯಾದಾಗ ಕೇಳಿದ: ಅಮ್ಮ, ನಾನು ಉಪಾಸನೆಗೆ ಕುಳಿತಾಗ ಶ್ರೀರಾಮಕೃಷ್ಣರ ನಾಮವನ್ನೂ ಜಪಿಸಬೇಕೇ? ಶ್ರೀಮಾತೆ: ಹೌದು, ಶ್ರೀರಾಮಕೃಷ್ಣರ ನಾಮವನ್ನೂ ಜಪಿಸಬೇಕು. ಮಾನದಾಶಂಕರ: ಯಾಕೆ? ನೀವು ಶ್ರೀರಾಮಕೃಷ್ಣರು ಒಂದೇ ಆಗಿರುವಾಗ ಅವರ ನಾಮವನ್ನು ಜಪಿಸಬೇಕಾದ ಅಗತ್ಯವೇನಿದೆ? ಶ್ರೀಮಾತೆ: ಓ, ಇಲ್ಲ ಇಲ್ಲ, ನಾವಿಬ್ಬರೂ ಒಂದೇ ಆದರೂ ಶ್ರೀರಾಮಕೃಷ್ಣರ ನಾಮವನ್ನು ಬಿಟ್ಟು ಬಿಡುವಂತೆ ನಾನು ಹೇಳಲಾರೆ. ಈ ಮಾತು ಕೂಡ ತುಂಬ ಅರ್ಥಪೂರ್ಣವಾದುದು. ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದ ಅಗತ್ಯವಿದೆ. ಶ್ರೀಮಾತೆಯವರು ಶ್ರೀರಾಮಕೃಷ್ಣರು ಒಂದೇ ಎನ್ನುವುದು ಹೇಗೆ ಎಂದರೆ, ಅದನ್ನು ಶ್ರೀರಾಮಕೃಷ್ಣರ ಮಾತಿನಲ್ಲೇ ಹೇಳುವುದಾದರೆ, ಅಗ್ನಿ ಮತ್ತು ಅದರ ದಾಹಕ ಶಕ್ತಿಯಂತೆ, ಹಾಲು ಮತ್ತು ಅದರ ಬಿಳುಪಿನಂತೆ ಒಂದರಿಂದ ಮತ್ತೊಂದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ದೃಷ್ಟಿಯಿಂದ ಶ್ರೀಮಾತೆಯವರು ತಾವಿಬ್ಬರೂ ಒಂದೇ ಎಂದು ತಿಳಿಸಿಕೊಟ್ಟು, ಆ ಕಾರಣದಿಂದಲೇ ಶ್ರೀರಾಮಕೃಷ್ಣರ ನಾಮಜಪವನ್ನು ಬಿಡಬಾರದು ಎಂದು ಹೇಳುತ್ತಾರೆ.